ನೆಹರು ಅವರು ಯುಎನ್ ಪರ್ಮನೆಂಟ್ ಸೀಟ್ ಅನ್ನ ರಿಜೆಕ್ಟ್ ಮಾಡಿ ಚೈನಾಗೆ ನೀಡಿದ್ರು ಅಂತ ಸುಮಾರು ಜನ ಹೇಳ್ತಾರೆ. ಹಾಗಾದ್ರೆ ಇದು ನಿಜಾನಾ? ಇದನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ. ಮೊದಲು ಯುಎನ್ ಪರ್ಮನೆಂಟ್ ಮೆಂಬರ್ಗೆ ಸಿಗೋ ಲಾಭ ಏನಂತ ನೋಡೋಣ. ನೋಡಿ, ಯುಎನ್ ಪರ್ಮನೆಂಟ್ ಮೆಂಬರ್ಗೆ ಮುಖ್ಯವಾಗಿ ವಿಟೋ ಪವರ್ ಇರುತ್ತೆ. ಹಾಗಾದ್ರೆ ಈ ವಿಟೋ ಪವರ್ ಅಂದ್ರೆ ಏನು? ನೋಡಿ, ಈಗ ಪರ್ಮನೆಂಟ್ ಮೆಂಬರ್ ಆಗಿ USA, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್, ಚೀನಾ ಹಾಗೂ ರಷ್ಯಾ ಇದೆ. ಈ 5 ದೇಶಗಳ ಜೊತೆ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಕೂಡ ಇರ್ತಾರೆ. ನೋಡಿ, ಯುಎನ್ ನಲ್ಲಿ ಯಾವುದೋ ಒಂದು ಬಿಲ್ ಪಾಸ್ ಮಾಡಬೇಕಾದ್ರೆ ಈ 10 ನಾನ್ ಪರ್ಮನೆಂಟ್ ಮೆಂಬರ್ಗಳ ಒಪ್ಪಿಗೆ ಇರಬೇಕು. ಈ 5 ಪರ್ಮನೆಂಟ್ ಮೆಂಬರ್ಗಳಲ್ಲಿ ಯಾರಾದ್ರೂ ಒಬ್ರು, ಉದಾಹರಣೆಗೆ ರಷ್ಯಾ ಹಿಂದೆ ಸರಿದ್ರೆ ಅಂದ್ರೆ ಅಪೋಸ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ ರಿಜೆಕ್ಟ್ ಆಗುತ್ತೆ. ಇದನ್ನ ವಿಟೋ ಪವರ್ ಅಂತ ಹೇಳ್ತಾರೆ. ಇದು ಕೇವಲ ಪರ್ಮನೆಂಟ್ ಮೆಂಬರ್ಸ್ಗೆ ಮಾತ್ರ ಇರುತ್ತೆ. ಎರಡನೆಯದು ಗ್ಲೋಬಲ್ ಇನ್ಫ್ಲೂಯೆನ್ಸ್. ಪರ್ಮನೆಂಟ್ ಮೆಂಬರ್ ಇದ್ದ ದೇಶಗಳಿಗೆ ಜಿಯೋ ಪೊಲಿಟಿಕಲ್ ಪವರ್ ಹೆಚ್ಚಾಗುತ್ತದೆ. ಯುದ್ಧಗಳು ಮತ್ತು ಜಾಗತಿಕ ನಿಯಮಗಳನ್ನು ನೀಡುವಲ್ಲಿ ಮುಖ್ಯ ಪಾತ್ರರಾಗುತ್ತಾರೆ. ಮೂರನೆಯದು ಪರ್ಮನೆಂಟ್ ಮೆಂಬರ್ಸ್ಗೆ ಹೈಯರ್ ಇಂಟರ್ನ್ಯಾಷನಲ್ ಸ್ಟೇಟಸ್ ಇರುತ್ತೆ ಮತ್ತು ಇತರ ರಾಜ್ಯಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿರುತ್ತಾರೆ. ಹಾಗೆ ಸೀಕ್ರೆಟ್ ಮೀಟಿಂಗ್ಸ್ ಗಳಲ್ಲಿ ಭಾಗ ಆಗಬಹುದು, ಟ್ರೇಡ್ ಇಂಟ್ರೆಸ್ಟ್, ಮಿಲಿಟರಿ ಅಲೈನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡಬಹುದು. ಇನ್ನು ಕೊನೆಯಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ಗಳ ಹಾಗೆ ಬದಲಾಗೋದಿಲ್ಲ. ಇದು ಪರ್ಮನೆಂಟ್ ಮೆಂಬರ್ಸ್ಗೆ ಸಿಗೋ ಲಾಭಗಳು. ಇನ್ನು ಈ ಪರ್ಮನೆಂಟ್ ಸೀಟ್ ಅನ್ನ ನೆಹರು ರಿಜೆಕ್ಟ್ ಮಾಡಿದ್ದು ನಿಜಾನಾ? ನೋಡಿ, ಇದರ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ 1955 ಸೆಪ್ಟೆಂಬರ್ 27ರಂದು ನೆಹರು ಅವರನ್ನ ಡೈರೆಕ್ಟ್ ಆಗಿ ಕೇಳ್ತಾರೆ. ಆದ್ರೆ ನೆಹರು ಅವರು ಇದನ್ನ ನಿರಾಕರಿಸಿ ನನಗೆ ಯಾವುದೇ ಆಫರ್ ಬಂದಿಲ್ಲ ಅಂತ ನೇರವಾಗಿ ಹೇಳ್ತಾರೆ. ಆದ್ರೆ ಒಂದು ತಿಂಗಳ ಹಿಂದೆ ಅಂದ್ರೆ ಆಗಸ್ಟ್ ನಲ್ಲಿ ಎಲ್ಲಾ ರಾಜ್ಯದ CM ಗಳಿಗೆ ಒಂದು ಪತ್ರ ಬರೆದಿರ್ತಾರೆ. ಆ ಪತ್ರದಲ್ಲಿ ಭಾರತಕ್ಕೆ ಯುಎನ್ ಪರ್ಮನೆಂಟ್ ಸೀಟ್ ಇನ್ಫಾರ್ಮಲ್ ಆಫರ್ USA ಇಂದ ಬಂದಿತ್ತೆಂದು ಸ್ವತಃ ತಾವೇ ಬರೆದಿದ್ರು. ಇದನ್ನ ನಾನು ಹೇಳ್ತಿಲ್ಲ, ಇದಕ್ಕೆ ಡಾಕ್ಯುಮೆಂಟ್ ಕೂಡ ಇದೆ. ಇದು ಜವಾಹರ್ಲಾಲ್ ನೆಹರು ಲೆಟರ್ಸ್ ಟು ಆಲ್ CM 1947 to 1964 ವಾಲ್ಯೂಮ್ 4 ಪೇಜ್ ನಂಬರ್ 237ರಲ್ಲಿ ಸ್ಪಷ್ಟವಾಗಿ ಇದೆ. ಆಸಕ್ತಿ ಇದ್ರೆ ನೋಡಬಹುದು. ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ನಲ್ಲಿ ತಿಳಿಸಿ.